ಹೆಲೋ ನಮಸ್ಕಾರ, ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋ ಜೊತೆ ಬಂದಿದ್ದೀನಿ ಇವತ್ತು ಒಂದಷ್ಟು ಮೊನ್ನೆ ನಾನು ವಿಡಿಯೋನ ಹಾಕಿದ್ದೆ. ಅದ್ರದ್ದು ಕಂಟಿನ್ಯೂಸ್ ಇನ್ನೂ 2 ಪಾಯಿಂಟ್ಸ್ನ ಹೇಳ್ತೀನಿ ಲೋಟಸ್ ಬಗ್ಗೆ ಮತ್ತು ಅದ್ರ ಕೇರ್ ಬಗ್ಗೆ. ಅದ್ರ ಜೊತೆ ಇವತ್ತೆಲ್ಲ ಹೂವು ತುಂಬ ಚೆನ್ನಾಗಿ ದೊಡ್ಡದಾಗಿ ಬ್ಲೂಮ್ ಆಗಿದೆ. ಮತ್ತು ಇನ್ನೊಂದೇನೆಂದರೆ, ಈಗ 11:50 ಟೈಮು, ಬೆಳಗ್ಗೆ ಎಲ್ಲ ಮಳೆ ಬಂದು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಮಳೆ ಎಲ್ಲ ಬಂದು ನಿಂತಿದೆ. ಈಗ ಬೆಳಗ್ಗೆನೇ ಮಳೆ ಬಂತು ಇವತ್ತು ನಮ್ಮ ಮೈಸೂರಲ್ಲಿ, ನಮ್ಮ ಏರಿಯಾದಲ್ಲಿ. ಮತ್ತು ಇವಾಗ ನಿಂತಿದೆ, ಮತ್ತು ಇವಾಗ ಬಿಸಿಲು ಶುರು ಆಗಿದೆ. ವೆದರಲ್ಲಿ ತುಂಬ ವೇರಿಯೇಷನ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಫ್ಲವರು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬ್ಲೂಮ್ ಆಗಿದೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇದು ಅಕ್ಕಿಲ ಇನ್ನೊಂದು ಪಾಟಲ್ಲಿ ಬ್ಲೂಮ್ ಆಗಿದೆ. ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪಾಟನ್ನು, ಇಲ್ಲಿ 3 ಫ್ಲೋಟಿಂಗ್ ಲೀವ್ಸ್ ಇದೆ. ಇಲ್ಲೊಂದೇ ಒಂದು ಏರಿಯಲ್ ಲೀಫ್ ಇದೆ. ಒಂದು ಏರಿಯಲ್ ಲೀಫ್ಗೆ ಅಕ್ಕಿಲ ಬ್ಲೂಮ್ ಆಗಿದೆ. ಮತ್ತು ಇಲ್ಲಿ ನೋಡಿ, ಒಂದು ಕುಡಮುಲ್ಲ ಅನ್ನೋ ವೆರೈಟಿ ಮೊನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಮೊಗ್ಗೆಲ್ಲ ತೋರಿಸಿದ್ದೆ. ಇದೂ ಕೂಡ ಬ್ಲೂಮ್ ಆಗಿದೆ. ಇವತ್ತು ಮಳೆ ನೋಡ್ತಾ ಇರ್ಬೋದು ನೀವು, ಮಳೆ ಬಂದಿರೋದ್ರಿಂದ ಎಲ್ಲ ಹೂವಲ್ಲೂ ನೀರು ನಿಂತಿದೆ. ತಾವರೆ ಎಲೆ ಮೇಲೆ ನೀರು ನಿಲ್ಲಲ್ಲ, ಆದರೆ ಹೂ ಮೇಲೆ ನಿಂತಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದು. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ನೋಡಿ ಸೀಡ್ ಪಾಡ್ ಆಗ್ತಾಯಿದೆ. ಇದರಲ್ಲಿ ಪಾಲಿನೇಷನ್ ಆಗಿ ಇದೂ ಸೀಡ್ಸ್ನ ನಾನು ತುಂಬ ಮೆಚೂರ್ ಆದಮೇಲೆ ಸೀಡ್ಸು ಅದನ್ನು ಗ್ರೋ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ಅದರಲ್ಲಿ ಯಾವ ಥರ ಬಣ್ಣದ ಹೂ ಬರುತ್ತೆ ನಾವು ಸೀಡಿಂದ ಗ್ರೋ ಮಾಡಿದ್ರೆ, ಈ ಥರದ್ದನ್ನು ನಾನು ನನ್ನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ, ಇನ್ನೊಂದು ಹೂ ಅರಳಿದೆ. ಮತ್ತು ದಾಸವಾಳಗಳು ತುಂಬ ಅರಳಿದೆ ಇವತ್ತು. ನಾನು ಬೇಗನೆ ವಿಡಿಯೋ ಮಾಡೋಣ ಅಂತ ಬಂದೆ, ಅಷ್ಟರಲ್ಲಿ ಮಳೆ ಬಂತು. ಹಾಗಾಗಿ ಇದು ನೋಡಿ, ಪನ್ನೀರ್ ರೋಸ್ ತುಂಬ ಭಾರ ಆಗಿ ಮೊಗ್ಗು ಎಷ್ಟು ನೋಡಿ, ಇದು ಪನ್ನೀರ್ ರೋಸ್ ಹೇಗಿದೆ ಅಂತ ಅಂದ್ಬಿಟ್ಟು ಮೊಗ್ಗು ಭಾರ ಆಗಿ ಈ ಥರ ಇದೆ. ಮತ್ತು ಈಗ ಸ್ಟ್ಯಾಂಡಿಂಗ್ ಲೀಫಲ್ಲಿ ಮತ್ತು ಒಂದೊಂದು ಹೂವು ಈಗ ಮೆಚೂರ್ಡ್ ಫ್ಲವರ್ ಅಲ್ಲ ಇದೆಲ್ಲ. ನಿಮಗೆ ಈ ಥರ ಏರಿಯಲ್ ಲೀಫಲ್ಲಿ ದೊಡ್ಡದಾಗಿ ಸ್ಟಾಕ್, ಇದನ್ನು ಫ್ಲವರ್ದು ಸ್ಟಾಕ್ ಉದ್ದ ಬಂದು ಬರೋಂತಲ್ಲ, ಅದನ್ನ ನಾವು ಮೆಚೂರ್ಡ್ ಫ್ಲವರ್ ಅಂತ ಕರಿತೀವಿ. ಮತ್ತು ಪನ್ನೀರ್ ರೋಸ್ ಎಲ್ಲ ಇದು, ಸಾರಿ ಶ್ವೇತಾ ಇದು ನೋಡಿ, ಇದು ಪನ್ನೀರ್ ರೋಸ್, ಇನ್ನೊಂದು ಮೊಗ್ಗು ಇದರಲ್ಲಿ. ಮತ್ತು ಇದೆಲ್ಲ ಮೊಗ್ಗಾಗಿರೋದು. ಮತ್ತು ಕೆಲವೆಲ್ಲ ಚೆನ್ನಾಗಿ ಬ್ಲೂಮ್ ಆಗ್ತಾಯಿದೆ. ಮತ್ತು ನೋಡಿ, ಇದೆಲ್ಲ ದಿಲನ್ ವೆರೈಟಿ. ಮತ್ತು ಇದರಲ್ಲೂ ಅಷ್ಟೇ ಸೀಡ್ ಪಾಡಾಗಿದೆ. ಮತ್ತು ರೆಡ್ ಶಾಂಗಾಯಲ್ಲಿ ಮತ್ತೆ ಫ್ಲವರ್ ಆಗ್ತಾನೇ ಇದೆ. ಇಲ್ಲಿ ನೋಡಿ, ಇದೊಂದು ಮೊಗ್ಗಾಗಿದೆ. ಮತ್ತು ನಾನು ಇದರಲ್ಲಿ ಇಷ್ಟೇ ಇದೆ ಲಾಸ್ಟ್ ಫ್ಲವರ್ ಅಂತ ಅಂದ್ಕೊಂಡೆ, ಆದರೆ ಪುನಃ ಮತ್ತೆ ಇಲ್ಲಿ ಇನ್ನೂ ಒಂದು ಮೊಗ್ಗಾಗಿದೆ. ಮತ್ತು ಸುಮಾರು ದಾಸವಾಳಗಳು ಬ್ಲೂಮ್ ಆಗಿದೆ ಇವತ್ತೆಲ್ಲ. ಸೇವಂತಿಗೆ ಸ್ವಲ್ಪ ರೀಪಾಟ್ ಮಾಡಿದ್ದೀನಿ, ಇಲ್ಲಿ ನೋಡಿ. ಮತ್ತು ಎಲ್ಲ ಮಳೆ ಬಂದಿರೋದ್ರಿಂದ ಎಲ್ಲ ಮಣ್ಣು ಎಲ್ಲ ಆಗಿದೆ ಟೆರೆಸ್ ಮೇಲೆ. ಮತ್ತು ಇಲ್ಲಿ ನೋಡಿ, ಜೂಲಿಯೆಟ್ಟಲ್ಲಿ ಮೊಗ್ಗು ಬರ್ತಾ ಇದೆ. ಮತ್ತು ಇವತ್ತು ನಾನು ಯಾವುದು ಟಾಪಿಕ್ನ ಕವರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಯಾವ ಟಾಪಿಕ್ ಅಂತಂತಂದರೆ ಡಾರ್ಮೆನ್ಸಿ. ಅಂದರೆ ಲೋಟಸಲ್ಲಿ 3-4 ಥರ ಡಾರ್ಮೆನ್ಸಿನ ನೋಡ್ತೀವಿ ನಾವು. ಅಂದರೆ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಇದೊಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಮತ್ತು ನೋಡಿ, ಇದು ಜೂಲಿಯೆಟ್ಟಲ್ಲಿ 2 ಮೊಗ್ಗು ಬಂದಿದೆ. ಇದು ಫಸ್ಟ್ ನನಗೆ ಫ್ಲವರ್ ಕೊಡಲಿಲ್ಲ, ಟ್ಯೂಬರ್ಸ್ನ ಫಾರ್ಮ್ ಮಾಡಿಬಿಟ್ಟಿತ್ತು. ಇವಾಗ ಇದನ್ನು 2 ಪಾಟಲ್ಲಿ ಹಾಕಿನಿ, 2 ಪಾಟಲ್ಲೂ ಮೊಗ್ಗು ಬಂದಿದೆ. ಇದು ನೋಡಿ, ಎಲ್ಲ ಅಲ್ಲಿ ನೋಡಿ ವೈಟ್ ಮ್ಯಾಜಿಕ್ ಅರಳಿದೆ. ಇಲ್ಲಿ ನೋಡಿ, ಚೈನೀಸ್ ಬಾಲ್ಸಮ್ ಒಂದೇ ಪಾಟಲ್ಲಿ, ದಾಸವಾಳ ಗಿಡ ಮಧ್ಯೆ ಚೆನ್ನಾಗಿ ಹೂವಾಗಿದೆ. ಮತ್ತು ಇದೊಂದು ಚಂದ್ರಕಾಂತ ಅನ್ನೋ ವೆರೈಟಿ. ಮತ್ತು ಇದು ನಮೋ, ಈ ಥರ ತುಂಬ ಥರದ್ದು ವೆರೈಟೀಸು ಬ್ಲೂಮ್ ಆಗ್ತಾಯಿದೆ. ಮತ್ತು ಲೋಟಸಲ್ಲಿ ಹೇಗೆ ಅಂತಂತಂದರೆ, ಡಾರ್ಮೆನ್ಸಿ ಬರೋದು ಅಂತಂದರೆ ವೆದರ್ದು ಒಂದು ಡಾರ್ಮೆನ್ಸಿ. ಅಂದರೆ ಚಳಿಗಾಲದಲ್ಲಿ ನ್ಯಾಚುರಲ್ ಆಗಿ ಅದು ಡಾರ್ಮೆಂಟ್ ಆಗುತ್ತೆ ಗಿಡ, ಅಂದರೆ ರೆಸ್ಟ್ ಪೀರಿಯಡ್ಗೆ ಹೋಗುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಒಂದು ಡಾರ್ಮೆನ್ಸಿ. ಅದು ಎಲ್ಲ ಟೈಮಲ್ಲೂ ಆಗಲ್ಲ, ಬರೀ ನಮಗೆ ನವೆಂಬರಿಂದ
ಅಂದರೆ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಥರ. ಈಗ ನಾರ್ತ್ ಇಂಡಿಯಾ ಅಲ್ಲೆಲ್ಲ ನಿಮಗೆ ಬೇಗನೆ ಚಳಿ ಶುರು ಆಗ್ಬೋದು. ನಮಗೆ ತುಂಬ ಎಫೆಕ್ಟ್ ಮಾಡಲ್ಲ ನಮಗೆ ಚಳಿ ಇಲ್ಲಿ ಲೋಟಸ್ ಪ್ಲ್ಯಾಂಟ್ಸ್ಗೆ. 2 ತಿಂಗಳು ಮಾತ್ರ. ಅಲ್ಲೆಲ್ಲ ನಿಮಗೆ 4 ತಿಂಗಳು ನಿಮ್ಗೆ ಗೊತ್ತಿರ್ಬೋದು, ನಾರ್ತ್ ಇಂಡಿಯಾದಲ್ಲೆಲ್ಲ ತುಂಬ ಹೆಚ್ಚಿರುತ್ತೆ ವಿಂಟರಲ್ಲಿ ಚಳಿ. ಅಲ್ಲೆಲ್ಲ ತುಂಬ ಅವ್ರಿಗೆ ಗಿಡಗಳು ಬೇಗ ಡಾರ್ಮೆಂಟ್ ಆಗುತ್ತೆ. ನಮ್ಗೆ ಅಷ್ಟು ಎಫೆಕ್ಟ್ ಮಾಡಲ್ಲ. ನಾನು ಅದನ್ನು ಬೆಳೆಸುವಾಗ, ತಾವರೆನ ಬೆಳೆಸುವಾಗ ಅಬ್ಸರ್ವ್ ಮಾಡಿರೋದು. ನಮಗೆ ಫ್ಲವರಿಂಗ್ ಆಗ್ತಾನೇ ಇರುತ್ತೆ ವಿಂಟರಲ್ಲೂ ಕೂಡ, ನಮಗೆ ಫ್ಲವರಿಂಗ್ ಆಗ್ತಾನೇ ಇರುತ್ತೆ. ಅದು ಒಂದು ಡಾರ್ಮೆನ್ಸಿ. ನಾನು ಪಾಯಿಂಟ್ಸ್ ಹೇಳ್ತಾ ಹೋಗಲ್ಲ. ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನು. ಕೆಲವರೆಲ್ಲ ನವೆಂಬರ್ ಡಿಸೆಂಬರಲ್ಲಿ ಪ್ಲ್ಯಾಂಟ್ ಮಾಡಿಬಿಡ್ತಾರೆ ಲೋಟಸ್ ಟ್ಯೂಬರ್ನ. ಆವಾಗ 1 ಹೂ ಕೊಡುತ್ತೆ, 2 ಹೂ ಕೊಡುತ್ತೆ. ಕೆಲವು ಟೈಮ್ ಹೂವೇ ಕೊಡಲ್ಲ. ನಿಮಗೆ ಟ್ರಾಪಿಕಲ್ ಆದರೂ ಹೂವೇ ಕೊಡಲ್ಲ, ಅದು ಡಾರ್ಮೆಂಟ್ ಆಗಿಬಿಡುತ್ತೆ. ನಿಮ್ಗೆ ನೆಕ್ಸ್ಟ್ ಇನ್ನು ಫೆಬ್ರವರಿ ಆದಮೇಲೆ ಅದು ಫ್ಲವರ್ ಕೊಡೋದು. ಅದು ಒಂದು. ಅದರಲ್ಲಿ ನಮ್ಮ ತಪ್ಪೇನಿರಲ್ಲ, ಅದು ವೆದರ್, ಅದು ನ್ಯಾಚುರಲ್ ಆಗಿ ಗಿಡ ರೆಸ್ಟ್ ಪೀರಿಯಡ್ಗೆ ಹೋಗೋದು. ಇನ್ನೊಂದು 2-3 ಥರ ಡಾರ್ಮೆನ್ಸಿನ ನೋಡ್ತೀವಿ. ಇನ್ನೊಂದು ಡಾರ್ಮೆನ್ಸಿ ಅಂತಂದರೆ, ಇವಾಗ ಒಂದು ಗಿಡನ ನಾವು ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದೀವಿ. ಇಲ್ಲಿ ಒಂದು ಟ್ಯೂಬರ್ನ ಪ್ಲ್ಯಾಂಟ್ ಮಾಡಿದ್ದೀವಿ. ಪ್ಲ್ಯಾಂಟ್ ಮಾಡಿದಾಗ ಏನಾಗುತ್ತೆ, ನಾನು ಇವತ್ತು ಅದೊಂದೇ 2-3 ಪಾಯಿಂಟಲ್ಲಿ ಒಂದು ಪಾಯಿಂಟ್ ಮಾತ್ರನೇ ಕವರ್ ಮಾಡ್ತೀನಿ. ಇದು ಈಗ ಪ್ಲ್ಯಾಂಟ್ ಮಾಡಿದ್ದೀವಿ ಒಂದು ಟ್ಯೂಬರ್ನ ಇಲ್ಲಿ. ಅವಾಗ ಏನಾಗಿದೆ, ಇದಕ್ಕೆ ಸರಿಯಾಗಿ ಸನ್ಲೈಟ್ ಸಿಕ್ಕಿಲ್ಲ ಮತ್ತು ವೆದರ್ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ಮಳೆ ಬಂತು, ತುಂಬ ಬಿಸಿಲು ತಾಕಲಿಲ್ಲ ಗಿಡಕ್ಕೆ. ಅವಾಗ ಏನಾಗುತ್ತೆ, ಅದು ಟ್ಯೂಬರ್ನ ಫಾರ್ಮ್ ಮಾಡಿಬಿಟ್ಟು ಹೂವೇ ಕೊಡಲಿಲ್ಲ ನಮಗೆ. ಇದು ಇನ್ನೊಂದು ಡಾರ್ಮೆಂಟ್ ಆಗೋದು. ಅಂದರೆ ನಿಮಗೆ ಚೆನ್ನಾಗಿ ಹೂ ಬಿಡೋ ಸೀಸನಲ್ಲೂ ಕೂಡ ಡಾರ್ಮೆಂಟ್ ಆಗೋದು ಲೋಟಸ್ ಪ್ಲ್ಯಾಂಟ್ಸು. ಇದೊಂದು ಟಾಪಿಕ್ನ ನಾನು ಇವತ್ತು ಕವರ್ ಮಾಡಿ ಹೇಳ್ತೀನಿ. ಆ ಥರ ನನಗೂ ಅಷ್ಟೇ ತುಂಬ ಗಿಡಗಳು ಡಾರ್ಮೆಂಟ್ ಆಯಿತು ಅಂತಂದರೆ ಹಾಕಿದ ತಕ್ಷಣವೇ ಟ್ಯೂಬರ್ನ ಫಾರ್ಮ್ ಮಾಡಿಬಿಟ್ಟಿದೆ. ಇಲ್ಲೆಲ್ಲ ಕೆಲವೆಲ್ಲ ನೋಡ್ತಾ ಇರ್ಬೋದು. ಇದನ್ನು ಮತ್ತೆ ಒಳಗಡೆ ಟ್ಯೂಬರ್ ಆಗಿರುತ್ತೆ. ಅದನ್ನು ತೆಗೆದು ನಾವು ಮತ್ತೆ ಅದನ್ನು ಒಳ್ಳೆ ಮಣ್ಣು ಹಾಕಿದಾಗ ಮತ್ತೆ ಫ್ಲವರಿಂಗ್ ಆಗುತ್ತೆ. ಆ ಥರ ತುಂಬ ಗಿಡಗಳು ಆಯಿತು ನನಗೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಪುಟ್ಟದು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಎಷ್ಟು ಹೂ ಬಿಡುತ್ತೆ ಈ ವೆರೈಟಿ ಅಂತ. ಬೌಲ್ ವೆರೈಟಿ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಲೋಟಸ್ ಇದು. ಇನ್ನೊಂಚೂರು ದೊಡ್ಡ ಪಾಟ್ ಹಾಕಿದ್ರೆ ಇನ್ನೊಂಚೂರು ದೊಡ್ಡ ಸೈಜಲ್ಲಿ ಸಿಗುತ್ತೆ. ಆಲ್ರೆಡಿ ಇದರಲ್ಲಿ 5 ಮೊಗ್ಗಿದೆ. ಇಲ್ಲಿ ನೋಡಿ ಇಷ್ಟು ಪುಟ್ಟದು. ಇದು ಅಫೆಕ್ಷನ್ 16 ಅಂತ ಅಂದ್ಬಿಟ್ಟು ಇದರಲ್ಲಿ ಇನ್ನೊಂದು ಮೊಗ್ಗಾಗಿದೆ ಇದು ಕೂಡ. ಮತ್ತು ಕೆಲವು ಲಿಲ್ಲೀಸ್ ಎಲ್ಲ ಹರಳಿದೆ. ಈ ಥರ ಡಾರ್ಮೆನ್ಸಿ ಅಂತಂದರೆ ತುಂಬ ಥರದ್ದು ಇದೆ ಲೋಟಸ್ ಪ್ಲ್ಯಾಂಟ್ಸಲ್ಲಿ. ಅಂದರೆ ನ್ಯಾಚುರಲಾಗಿ ಡಾರ್ಮೆಂಟ್ ಆಗೋದು ಒಂದು ನಮಗೆ ವಿಂಟರಲ್ಲಿ, ಚಳಿಗಾಲದಲ್ಲಿ. ಮತ್ತು ಕೆಲವು ವೆದರ್ ಸಪೋರ್ಟ್ ಮಾಡದೆ ಅವರವರು ಊರಿಗೆ ತಕ್ಕಂಗೆ, ಪ್ರದೇಶಕ್ಕೆ ತಕ್ಕಂಗೆ ಅವ್ರ ವೆದರ್ ಸಪೋರ್ಟ್ ಮಾಡಿದೆ. ಈಗ ಕೆಲವರೆಲ್ಲ ಹೇಳ್ತಾರೆ, ಅಯ್ಯೋ ನಮ್ಮ ವೆದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಮ ವೆದರಲ್ಲಿ ನಮ್ಗೆ ಗೊತ್ತಿಲ್ಲ. ನಾವು ಟ್ಯೂಬರ್ಸ್ನ ಬೈ ಮಾಡುವಾಗ ಅದೇ ಕೇಳ್ತಾರೆ. ನಾವು ಅವ್ರನ್ನ ಎಂಕ್ವೈರಿ ಮಾಡುವಾಗ ಇದು ಚೆನ್ನಾಗಿ ಫ್ಲವರ್ ಆಗುತ್ತೆ ಅಂದರೆ ನಮ್ಮ ವೆದರಲ್ಲಿ ಆಗುತ್ತೆ, ನಿಮ್ಮ ವೆದರಲ್ಲಿ ನಮಗೆ ಗೊತ್ತಿಲ್ಲ. ಅದೇ ಥರ ಅವರು ಉತ್ತರನ ಕೊಡ್ತಾರೆ ಕೆಲವರೆಲ್ಲ ಸೆಲ್ಲರ್ಸ್. ಹಾಗಾಗಿ ನಾವು ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಇವತ್ತಿಗೆ ಇದೊಂದು ಅಂದರೆ ನಾವು ಹಾಕಿದ ತಕ್ಷಣವೇ ಹೇಗೆ ಡಾರ್ಮೆಂಟ್ ಆಗಿಬಿಡುತ್ತೆ ಗಿಡ ಅಂತ. ಇದೂ ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಎಲೆಲ್ಲ ಬಂದಿದೆ. ಎಲ್ಲನೂ ಫರ್ಟಿಲೈಸರ್ ಎಲ್ಲ ಕೊಟ್ಟಿದ್ದೀವಿ ಇದಕ್ಕೆ. ಎಲ್ಲ ಹೂವೆಲ್ಲ ಆಗಿದೆ. ಹೂವು ಆಗಿಲ್ಲ, ಆದರೆ ಇದು ಏರಿಯಲ್ ಲೀಫ್ ಮಾತ್ರ ಬರ್ತಾಯಿದೆ. ಅಂದರೆ ಇದು ಡಾರ್ಮೆಂಟ್ ಆಗಿದೆ. ಏರಿಯಲ್ ಲೀಫ್ ಬಂದ್ರೂ ಫ್ಲವರ್ನ ಕೊಡ್ತಾ ಇಲ್ಲ ಇದು. ಈ ಥರದ್ದೆಲ್ಲ ತುಂಬ ವಿಚಾರಗಳಿರುತ್ತೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಾರ್ಮೆನ್ಸಿ ಮತ್ತು ಹೇಗೆ ಅದನ್ನು ನಾವು ರಿಪಾರ್ಟ್ ಮಾಡ್ಕೊಳ್ಬೇಕು, ಹೇಗೆ ಅದನ್ನು ಕಂಡಿಟ್ಕೊಳ್ಬೇಕು, ಆ ಥರದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಇದನ್ನು ಕೂಡ ಇದರಲ್ಲೂ ಒಂದು ಹೂ ಆಗಿಲ್ಲ, ಇದನ್ನು ಡಾರ್ಮೆಂಟ್ ಆಗಿದೆ ಈ ಗಿಡನೂ ಕೂಡ. ಅದರ ತುಂಬ ಗಿಡಗಳಾಗಿದೆ. ನಾನು ತುಂಬ ಗಿಡಗಳನ್ನ ಕಟ್ ಮಾಡಿ ಎಲೆಯೆಲ್ಲ ಲೀಫೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ನೋಡಿ ಇದೊಂದು ಸುಭದ್ರ ಅನ್ನೋ ವೆರೈಟಿ. ಎಂಥ ಒಳ್ಳೆ ಬ್ಲೂಮರ್, ಬೇಗನೆ ಹೂ ಕೊಡ್ತು ಇದು. ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೂವು ಇವತ್ತು ಬ್ಲೂಮ್ ಆಗಿರೋದು. ಮತ್ತು ಇನ್ನೊಂದು ಮೊಗ್ಗು ಕೂಡ ಇದೆ ಇದರಲ್ಲಿ. ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಮತ್ತು ಇದು ಎಲೆ ಎಲ್ಲ ಚೆನ್ನಾಗಿ ಬಂದಿತ್ತು ನೋಡಿ. ಇದರಲ್ಲಿ ಎಷ್ಟೊಂದು ಏರಿಯಲ್ ಲೀಫ್ ಬಂದಿದ್ರು ಮೊಗ್ಗು ಬಂದಿರಲಿಲ್ಲ. ಈಗ ಮತ್ತೆ ಮೊಗ್ಗು ಬಂದಿದೆ ಇದರಲ್ಲಿ. ಒಂದು ಮೊಗ್ಗು ನೋಡಿದೆ ನಾನು. ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇರ್ಬೋದು ನಿಮಗೆ. ಹೀಗೆ ಲೋಟಸಲ್ಲಿ ತುಂಬ ಥರದ್ದಿರುತ್ತೆ. ಹೀಗೆ ಹೇಳ್ತಾ ಇವತ್ತಿದ್ದು
ಈ ಥರದ್ದೊಂದು ಡಾರ್ಮೆನ್ಸಿ ಇರುತ್ತೆ ಲೋಟಸಲ್ಲಿ. ಈ ಥರದನ್ನ ಎಲ್ಲ ವಿಚಾರಗಳನ್ನ ನಾನು ಮುಂದಿನ ವೀಡಿಯೋದಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಕವರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.